ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ದಿನದಿಂದ ದಿನಕ್ಕೆ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಪ್ರಮುಖವಾಗಿ ಬ್ಯಾಟರಾಯನಪುರ ವ್ಯಾಪ್ತಿಯ ಅಮೃತಹಳ್ಳಿಯಲ್ಲಿ 1 ತಿಂಗಳಿಂದ ಕುಡಿಯೋದಕ್ಕೆ ಕಾವೇರಿ ನೀರು ಸಿಗ್ತಾ ಇಲ್ಲ. ಬೋರ್ವೆಲ್ನಲ್ಲೂ ಕೂಡ ನೀರು ಬತ್ತಿ ಹೋಗಿದೆ. ಹೇಗಾದರೂ ಮಾಡಿ ನಮ್ಮ ಸಮಸ್ಯೆಗೆ ಮುಕ್ತಿ ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಮಹಿಳೆಯರು. ಅಲ್ಲಿನ ಸಮಸ್ಯೆ ಹೇಗಿದೆ, ಸಮಸ್ಯೆಯ ತೀವ್ರತೆಗೆ ಹೇಗೆ ಜನ ಪ್ರತಿದಿನ ನೋವು ಅನುಭವಿಸೋ ರೀತಿ ಆಗಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿಯೂ ಕೂಡ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನಾನಿವತ್ತು ಬ್ಯಾಟರಳ್ಳಿ ಕ್ಷೇತ್ರದಲ್ಲಿರ್ತಕ್ಕಂಥ ಅಮೃತಹಳ್ಳಿ ಬಳಿ ಇದ್ದೇನೆ. ಅಮೃತಹಳ್ಳಿಯಲ್ಲಿರ್ತಕ್ಕಂತಹ ಜನರನ್ನೇ ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಒಂದು ಕೊಳಾಯಿ ಇದೆ, ವಾರಕ್ಕೆ ಒಮ್ಮೆ ಮಾತ್ರ ನೀರು ಬರುತ್ತೆ. ಯಾವ ರೀತಿ ಜನ ಬೆಳಗ್ಗೆಯಿಂದಲೇ ಕ್ಯೂ ನಿಂತ್ಕೊಂಡು ನೀರನ್ನು ಹಿಡಿಯುವಂತಹ ಒಂದು ಪರಿಸ್ಥಿತಿಗೂ ಕೂಡ ತಲುಪಿದ್ದಾರೆ. ಅಷ್ಟರ ಮಟ್ಟಿಗೂ ಕೂಡ ಇಲ್ಲಿ ನೀರಿಗಾಗಿ ಜನ ಪರದಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಬಹುತೇಕವಾಗಿ 1 ತಿಂಗಳು 2 ತಿಂಗಳಿನಿಂದ ಸಾಕಷ್ಟು ಒಂದು ನೀರಿನ ಸಮಸ್ಯೆ ಆಗ್ತಾ ಇದೆ. ಈ ಕಡೆ ಬೋರ್ವೆಲ್ ನೀರು ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ, ಈ ಕಡೆ ಕಾವೇರಿ ವಾಟರ್ ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿರ್ತಕ್ಕಂತಹ ಜನರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಈಗ ನೀರಿಂದ ಎಷ್ಟು ಸಮಸ್ಯೆ ಆಗಿದೆ ನಿಮಗೆ? ನೀರಿನ ತುಂಬ ಸಮಸ್ಯೆ ಇದೆ ಮೇಡಮ್. ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಇಲ್ಲ, ಬೋರ್ ನೀರು ಇಲ್ಲ. ನಾವು ಅಲ್ಲಿ ಇಲ್ಲಿ ಅಲ್ದಾಟಿ ನೀರು ತರ್ತಾ ಇದೀವಿ, ಅದು ಒಂದೊಂದು ಬಿಂದಿಗೆನೂ ಸಿಗ್ತಾ ಇಲ್ಲ ಮೇಡಮ್. ನಾವು ನೀರಿನ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಓಕೆ ಸರ್, ಎಷ್ಟು ಸಮಸ್ಯೆ ಆಗ್ತಿದೆ? ಈಗ ನಮ್ಮ ಅಮೃತಹಳ್ಳಿಯಲ್ಲಿ ಕಾವೇರಿ ನೀರು ಮೊದಲಿಂದನೂ ಬಿಡ್ತಾ ಇದ್ದಿದ್ದೆ ಕಮ್ಮಿ. ಈಗ ಒಂದು 2 ತಿಂಗಳಿಂದನೂ ವಾರಕ್ಕೆ ಒಂದಿನ ಬಿಡ್ತಾರೆ. ಅದೂ ಸಾಲ್ತಾ ಇಲ್ಲ. ಎಲ್ಲ ನಾವು ನೋಡಿ ಇವಾಗ ಇಷ್ಟು ಮನೆ ಇದೆ, ಎಲ್ಲ ಒಂದೊಂದು ಬಿನ್ಗೆ ಕೊಟ್ಟರೆ ಯಾರಿಗೆ ಏನು ಸಾಲುತ್ತೆ ಹೇಳಿ ಮೇಡಮ್ ನೀವೇ. ಅದಕ್ಕೆ ಜಲಮಂಡಳಿಯವರು, ಸರ್ಕಾರದವರು ಇದ್ರ ಬಗ್ಗೆ ಒಂದು ಜಲ್ದಿ ಕ್ರಮ ತಗೊಬೇಕು. ಓಕೆ, ಮತ್ತೊಂದಿಷ್ಟು ಜನ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಅಮ್ಮ, ಈಗ ಪ್ರತಿನಿತ್ಯ ಅಡುಗೆ ಇರಬಹುದು, ಸ್ನಾನಕ್ಕಿರ್ಬೋದು, ಎಷ್ಟು ಸಮಸ್ಯೆ ಆಗ್ತಿದೆ? ನೀರಿಗೆಲ್ಲ ತುಂಬ ಕಷ್ಟ ಆಗಿದೆ ಮೇಡಮ್. ನೀರೇ ಬರ್ತಾ ಇಲ್ಲ. ಬೋರ್ ನಿಂತೋಗಿದೆ, 2 ತಿಂಗಳಾಗಿದೆ. ಕಾವೇರಿ ನೀರು ಬರುತ್ತೆ, 2 ಬಿಂದಿಗೆ ಬರುತ್ತೆ. ಮನೆಗೆ 30 ಮನೆ ಇದೆ, 30 ಮನೆಗೆ 2 ಬಿಂದಿಗೆ ಸಿಗುತ್ತೆ. ನೀರೇ ಸಿಗ್ತಾ ಇಲ್ಲ ಮ್ಯಾಮ್. 2 ತಿಂಗಳಾಯಿತು ನೀರಿಲ್ಲ ಮೇಡಮ್. ಕೆಲ್ಸಕ್ಕೆ ಹೋಗ್ತೀವಿ, ಬಂದ ತಕ್ಷಣ ನೀರು ತಗೋಬೇಕಾದ್ರೆ ಕಷ್ಟ ಆಗುತ್ತೆ. ಕಾವೇರಿ ನೀರು ಬರುತ್ತೆ, 1 ಅವರ್ನೂ ಬರ್ತಾ ಇಲ್ಲ. ಅದ್ರೋಸ್ಕರ ಪ್ರಾಬ್ಲಮ್ ಇದೆ. ಓಕೆ ಮೇಡಮ್, ಈಗ ಮಕ್ಕಳನ್ನ ಇಟ್ಕೊಂಡು ಚಿಕ್ಕ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಸಮಸ್ಯೆ ಆಗ್ತದೆ? ನೀರಿಗೆ ಇಲ್ಲಿ ತುಂಬ ಸಮಸ್ಯೆ ಇದೆ. ಇಲ್ಲಿ 2 ಮಂತ್ಸ್ ಆಯಿತು ನೀರೇ ಬರ್ತಾ ಇಲ್ಲ. 1 ವೀಕಿಗೆ ಒಂದ್ಸರಿ ನೀರು ಬರುತ್ತೆ ಕಾವೇರಿ ನೀರು. ಅದರಲ್ಲಿ 2 ಕೊಡ ಸಿಗುತ್ತೆ. 2 ಕೊಡದಿಂದ ಮಕ್ಕಳು ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ನಾವು? ಹಂಗಾಗಿ ಬೇಗ ಸರ್ಕಾರದವರು ಕ್ರಮ ತಗೋಬೇಕಾಗಿ. ಟ್ಯಾಂಕರ್ಗಳಿಗೆ ಈಗ ಸಾವಿರಾರು ರೂಪಾಯಿ ಕೇಳ್ತಾರೆ ಮೇಡಮ್. ಸಂಪೇ ಇಲ್ಲ ಓನರ್ದು. ನಾವೇನೋ 50 ಹಂಗೆ ಹಾಕೊಂಡೇನೋ ಮಾಡಿಸ್ತೀವಿ ಅನ್ಕೋ. ಓನರ್ದು ಸಂಪೆ ಇಲ್ಲ, ನೀರೆಲ್ಲ ಹಾಕ್ಸ್ಕೊಳ್ಳೋದು. ಏನು ಹೇಳ್ತೀರ? ನಮ್ಗೆ ನೀರ್ದು ತುಂಬ ಕಷ್ಟ ಇದೆ. ಇದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಇನ್ನೂ ಇಲ್ಲಿ ಇರೋಕ್ಕೂ ಆಗಲ್ಲ. ಮಕ್ಳಿರಾವು, ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಇದ್ದಾರೆ. ನೀರ್ದು ತುಂಬ ಸಮಸ್ಯೆ ಇದೆ. ಅದರಿಂದ ಏನಾದರೂ ನೀವು ಸ್ವಲ್ಪ ಇದು ಮಾಡಿದರೆ ನಮಗೂ ಒಳ್ಳೆಯದು. ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಜನರು ಹೇಳೋದೇನಂತಂದರೆ, ನಮಗೆ ಟ್ಯಾಂಕರ್ ಹೊಡೆಸ್ಕೊಳ್ಳಿಕ್ಕೂ ಕೂಡ ಸಂಪಿಲ್ಲ, ಜೊತೆಗೆ ಬೆಂಗಳೂರಿನಲ್ಲಿ ಇರೋದೇ ಕಷ್ಟ ಆಗಿದೆ. ಅಷ್ಟರ ಮಟ್ಟಿಗೂ ಕೂಡ ನೀರಿನ ಸಮಸ್ಯೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.